ಎಲ್ಲರೂ ಕಾಣಿಸೋದು ಹೊಸಳ್ಳಿಯ ಗ್ರಾಮಸ್ಥರೆಲ್ಲರಿಗೂ ಕೂಡ ಋತ್ವಿಕ ವಂದನವರಿಂದ ನಮಸ್ಕಾರಗಳು. ಇವತ್ತಿನ ದಿವಸ ಎಲ್ಲರೂ ಕೂಡ ಜೋರಾಗಿ ಗಲಾಟೆ ಮಾಡಬೇಕು, ನಾವು ಮಾತಾಡಬೇಕಾದ್ರೆ ಯಾರು ಕೂಡ ಗಲಾಟೆ ಮಾಡಬಾರ್ದು. ದಯಮಾಡಿ ಒಂದು ಗಂಟೆಗಳ ಕಾಲ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ನೆರವೇರುತ್ತೆ. ಯಾರು ಕೂಡ ಗಲಾಟೆ ಮಾಡಬಾರ್ದು. ಅನ್ಯಥಾ ಕೃತಾ ಪಾಪಂ ವ್ಯಾಧಿ ರೂಪೇಣ ನಶ್ಯತೆ ಪುಣ್ಯಕ್ಷೇತ್ರೆ ಕೃತಾ ಪಾಪಂ ವಚನ ರೂಪೇಣ ಲೇಪತೆ ಅನ್ನೋ ರೀತಿಯಾಗಿ ನಾವು ಬೇರೆ ಕಡೆ ಏನಾದರೂ ತಪ್ಪುಗಳನ್ನ ಮಾಡಿ ಅದರಿಂದ ಪಾಪಗಳು ಬಂದ್ರೆ ರೋಗ ರುಜಿನಗಳು ಬಂದು ಅದು ನಾಶವಾಗುತ್ತೆ. ಆದ್ರೆ ದೇವಸ್ಥಾನದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಪಾಪಗಳನ್ನ ಮಾಡಿದ್ರೆ, ಪಾಪಗಳಲ್ಲಿ ಏನು ಬೇಡವಾಗಿರ್ತಕ್ಕಂಥ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಪೂಜೆಯನ್ನ ಮಾಡ್ತಾ ಇರೋದ್ರಿಂದ ನೀವು ಭಂಗ ಮಾಡ್ತಾ ಇದ್ದೀರ. ಇದು ಒಂದು ರೀತಿ ಪಾಪ, ಇದು ಹೋಗದೇ ಇಲ್ಲ. ಹಾಗಾಗಿ ನಿಮ್ಮ ಊರಿನ ದೇವಿ ಪಟ್ಟಣದಮ್ಮ ದೇವಿಯ ಪ್ರತಿಷ್ಠಾಪನೆ ಆಗ್ತಾ ಇದೆ. ನೀವು ಎಷ್ಟು ಪೂರಕವಾಗಿ ಪ್ರೋತ್ಸಾಹಿಸಬೇಕು ಅಂತ ಹೇಳಿದ್ರೆ, ನಾವು ಋತ್ವಿಕರು ಎಲ್ಲೆಲ್ಲಿಂದ ಒಂದು ಮೈಸೂರು, ಬೆಂಗಳೂರು ಈ ರೀತಿ ಭಾಗಗಳಿಂದ ಬಂದು ನಿಮ್ಮ ಊರಿನ ಒಂದು ದೇವಸ್ಥಾನದಲ್ಲಿ ಸ್ಥಿರ ಬಿಂಬ ಪಟ್ಟಣದಮ್ಮನ ದೇವರನ್ನ ನಾವು ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀವಿ. ಅಂತದ್ರಲ್ಲಿ ನಾವು ಹೇಳುವ ಮಾತನ್ನು ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಕೇಳಬೇಕು ಅಲ್ವಾ? ಹೌದಾನೆ? ಹಾಗಾಗಿ ಇವತ್ತು ನಿಮ್ಮ ಯಾವುದೋ ಜನ್ಮದ ಪೂರ್ವ ಪುಣ್ಯ ಫಲದಿಂದ ಈ ಒಂದು ದಿವ್ಯವಾಗಿರತಕ್ಕಂಥ ದೇವಸ್ಥಾನ ಅದರಲ್ಲಿ ಪಟ್ಟಣದಮ್ಮ ದೇವಿಯ ಪ್ರತಿಷ್ಠಾಪನ ನಡೀತಾ ಇದೆ. ಋತ್ವಿಕರಾಗಿರ್ತಕ್ಕಂಥ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಮಾರುತಿ ಭಾರದ್ವಾಜ್ ಅವರು ನಡೆಸಿಕೊಳ್ತಾ ಇದ್ದಾರೆ. ಹಾಗೂ ಅವರ ಶಿಷ್ಯ ವೃಂದದವರು ಎಲ್ಲರೂ ಕೂಡ ಇವತ್ತು ನಡೆಸಿಕೊಳ್ತಾ ಇದ್ದಾರೆ ಪೂಜೆ ಕೈಂಕರ್ಯವನ್ನ. ಇವತ್ತು ವಿಶೇಷವಾಗಿ ದೇವಿಯ ಪ್ರತಿಷ್ಠಾಪನೆ ಅಂಗಭೂತವಾಗಿ ಏನೇನು ಪೂಜಾ ಕೈಂಕರ್ಯಗಳಾಗಬೇಕು, ಶೈವಾಗಮ ಹಾಗೂ ಪಾಂಚರಾತ್ರಮ ಪ್ರಯುಕ್ತವಾಗಿ ಮಹಾಗಣಪತಿ ಪೂಜೆ, ಶುದ್ಧಿ ಪುಣ್ಯಾಹ ವಾಚನ, ಆಚಾರ್ಯ ಋತ್ವೀಕರಣ ನೋಡಿ. ವಿಶೇಷವಾಗಿ ಹೊಸದಾಗಿ ದೇವಸ್ಥಾನವನ್ನು ನೀವು ನಿರ್ಮಾಣ ಮಾಡಿದ್ದೀರಾ, ನಮ್ಮನ್ನೆಲ್ಲರನ್ನ ಕರೆಸಿದ್ದೀರಾ. ಹಾಗಾಗಿ ಅವರಿಗೆ ಆಚಾರ್ಯ ಯಥಾಶಕ್ತಿ ಶಕ್ತಿಯಾಗಿ ಭಕ್ತಿಯಾಗಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ನಾವೆಲ್ಲರಿಗೂ ಕೂಡ ವಸ್ತ್ರವನ್ನು ಕೊಡ್ತಕ್ಕಂಥದ್ದು ಅದು ಆಚಾರ್ಯ ಋತ್ವೀಕರಣ ಅಂತ ಹೇಳ್ತೀವಿ. ಅದಾದ ಮೇಲೆ ಇವತ್ತಿನ ದಿವಸ ವಾಸ್ತು ಹೋಮ ಹಾಗೂ ರಾಕ್ಷೋಗ್ನ ಹೋಮ ಅಂತ ವಿಶೇಷವಾಗಿ ಮಾಡ್ತಕ್ಕಂಥದ್ದಿದೆ. ಏಕೆಂದ್ರೆ ಹರಿಹರ ಬ್ರಹ್ಮರು ಕೂಡ ಅವರು ಏನೇ ಒಂದು ನಿರ್ಮಾಣ ಮಾಡಿದ್ರು ಕೂಡ ವಾಸ್ತು ಪ್ರಕಾರವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಿದ್ದೇ ಇರುತ್ತೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ವಾಸ್ತು ದೋಷಗಳಿದ್ದು ಅದು ನಿವಾರಣೆ ಆಗಲಿ ಅಂತ ಹೇಳಿ ನಾವು 2 ಅಥವಾ 3 ಜನ 4 ಜನ ವಾಸ ಮಾಡತಕ್ಕಂಥ ಮನೆಯನ್ನ ಸಂಪೂರ್ಣವಾಗಿರ್ತಕ್ಕಂಥ ವಾಸ್ತುವನ್ನು ನೋಡ್ತೀವಿ.
ಅಂಥದ್ರಲ್ಲಿ ಈ ಒಂದು ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಬಂದು ಹೋಗಿ ಕುಳಿತು ತಪಸ್ಸನ್ನು ಮಾಡಿ ಧ್ಯಾನವನ್ನು ಮಾಡಿ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸ್ತಾರೆ. ಈ ಒಂದು ದೇವಸ್ಥಾನದಲ್ಲಿ ವಾಸ್ತು ಅದ್ಭುತವಾಗಿರ್ತಕ್ಕಂಥ ವಾಸ್ತು ಇದ್ದಾಗ ಮಾತ್ರ ಅಲ್ಲಿ ಆಶೀರ್ವಾದ ಸಿಗ್ತಕ್ಕಂಥದ್ದಾಗುತ್ತೆ. ದೇವರ ಆಶೀರ್ವಾದ ಕೂಡ ಇರಬೇಕು, ತದನಂತರದಲ್ಲಿ ಸ್ಥಳ ವಾಸ್ತು ಕೂಡ ವಿಶೇಷವಾಗಿ ಇರಬೇಕಾಗುತ್ತೆ. ಹಾಗಾಗಿ ಆ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ದೋಷಗಳೇನಾದರೂ ಕೂಡ ಆ ವಾಸ್ತು ದೋಷಗಳ ನಿವಾರಣೆ ಆಗಲಿ ಅಂತ ಹೇಳಿ ಆ ವಾಸ್ತು ಮಂತ್ರದಿಂದ ಹೋಮ ಹವನಗಳನ್ನು ಮಾಡಿದಾಗ ಆ ವಾಸ್ತು ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಮತ್ತೆ ರಕ್ಷೋಗ್ನ ಹೋಮ ಅಂದ್ರೆ ಅಧಿದೇವತೆ ಆಗಿರ್ತಕ್ಕಂಥ ರಕ್ಷೋಗ್ನ ಹೋಮ ದೃಷ್ಟಿ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಮಾಡತಕ್ಕಂಥದ್ದು. ಅದೇ ರೀತಿಯಾಗಿ ಇಂದ್ರಾದಿ ಅಷ್ಟದಿಕ್ಪಾಲಕ ಬಲಿ, ಯಾಕಂದ್ರೆ ಈ ಒಂದು ಇಡೀ ಭೂಮಂಡಲವೆಲ್ಲವೂ ಕೂಡ ರಕ್ಷಣೆ ಆಗಿರ್ತಕ್ಕಂಥದ್ದು ಇಂದ್ರ, ಅಗ್ನಿ, ಯಮ, ಧರ್ಮರಾಜ ಹಾಗೂ ನಿವೃತ್ತಿ, ವರುಣ, ಈ ರೀತಿಯಾಗಿ ಅಷ್ಟದಿಕ್ಪಾಲಕರ ಆಶೀರ್ವಾದಗಳು ಸಿಗಲಿ ಅಂತ ಹೇಳಿ ಆ ಇಂದ್ರಾದಿ ಅಷ್ಟದಿಕ್ಪಾಲಕರ ಹೋಮ ಹಾಗೂ ಹವನಾದಿಗಳು ಹಾಗೂ ದಿಕ್ಪಾಲಕ ಬಲಿ ಇದೆಲ್ಲವೂ ಕೂಡ ವಿಶೇಷವಾಗಿ ಇರತಕ್ಕಂಥ ಪೂಜೆ ಕೈಂಕರ್ಯಗಳು. ನಂತರದಲ್ಲಿ ದೇವಿಯ ಪ್ರತಿಷ್ಠಾಪನೆ ಆಗುತ್ತೆ. ಪ್ರಾತಃ ಕಾಲದಲ್ಲಿ ಪ್ರಾತಃ ಸ್ಮರಣೆಯನ್ನ ಮಾಡ್ತಾ ಮತ್ತೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕಳೆಗಳನ್ನ ದೇವಿಗೆ ಹೊಂದಿವಿ. ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದೇವಿಗೆ ನಯನೋನ್ಮಿಲನ ಅಂತ ಹೇಳಿ ದೃಷ್ಟಿಯನ್ನ ಕೊಟ್ಟು ಒಂದು 8:08 ಮುಹೂರ್ತ ಇದೆ. ಆ ಮುಹೂರ್ತದಲ್ಲಿ ದೃಷ್ಟಿಯನ್ನ ಕೊಟ್ಟು ಪ್ರಾಣ ಪ್ರತಿಷ್ಠಾಪನಾ ಹೋಮ ಅಂತ ವಿಶೇಷವಾಗಿ ಆಗುತ್ತೆ. ಏನು ಪ್ರಾಣ ಪ್ರತಿಷ್ಠಾಪನ ಅಂತ ಹೇಳಿದ್ರೆ, ಈಗ ನಾವು ಏನಾದರೂ ಒಂದು ಪ್ರತಿಷ್ಠೆ ಮಾಡಿದ್ರೆ ಆ ಒಂದು ವಿಗ್ರಹ ಕಲ್ಲು ಅಷ್ಟೇ ಅಲ್ಲ. ಯಾವಾಗ ನಾವು ಪ್ರಾಣ ಪ್ರತಿಷ್ಠಾ ಹೋಮವನ್ನು ಮಾಡ್ತೀವಿ ಮಂತ್ರದ ಮುಖಾಂತರ ದೇವಾಲಯಂ ಜಗತ್ಸರ್ವಂ ಮಂತ್ರಾಧೀನಂ ದೇವತಾಃ ಅಂತ ಹೇಳ್ತೀವಿ. ಇಡೀ ಭೂಮಂಡಲ ಪ್ರಪಂಚವೆಲ್ಲವೂ ಕೂಡ ದೇವಾಧೀನದಲ್ಲಿದೆ, ಅಂದ್ರೆ ಭಗವಂತನ ಅಧೀನದಲ್ಲಿ. ಮಂತ್ರಾಧೀನಂ ದೇವತಾಃ ಅಂದ್ರೆ ಮಂತ್ರಕ್ಕೆ ದೇವ ಅಧೀನನಾಗಿದ್ದಾನೆ. ಹಾಗಾಗಿ ಮಂತ್ರದ ಮುಖಾಂತರ ಏನು ಋಷಿಮುನಿಗಳು ಉಚ್ಚಾರ ಮಾಡಿದ್ದಾರೆ ಆ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನ ಹೋಮ ಅಂದ್ರೆ ಕಣ್ಣು, ಮೂಗು, ಬಾಯಿ, ಎಣ್ಣೆ, ಅಡೆ, ತೋಳು, ಮಕ್ಕಳು, ಹೊಟ್ಟೆ ಈ ರೀತಿಯಾಗಿ ಪಾದದಿಂದ ಹಿಡಿದು ತಲೆ ಕೂದಲವರೆಗೂ ಪ್ರಾಣ ಪ್ರತಿಷ್ಠೆ ಒಂದೊಂದು ಮಂತ್ರಗಳು ಕೂಡ ಹೇಳಿದ್ದಾರೆ. ಆ ಮಂತ್ರವನ್ನು ಹೇಳಿ ದೇವರಿಗೆ ಆವಾಹನವನ್ನು ಮಾಡಿ ಆ ಹವಿಸ್ಸನ್ನು ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಂತ್ರ ಶಕ್ತಿಯ ಮುಖಾಂತರ ದೇವಿಗೆ ಪ್ರಾಣ ಪ್ರತಿಷ್ಠಾ ಹೋಮ ಆಗುತ್ತೆ. ಆ ಪ್ರಾಣ ಪ್ರತಿಷ್ಠಾ ಹೋಮ ಆದ ತಕ್ಷಣ ದೇವಿಗೆ ಜೀವಗಳೇ ಬರುತ್ತೆ. ಎಲ್ಲವೂ ಕೂಡ ಕೈಂಕರ್ಯ ನಡೀತಾ ಇರುತ್ತೆ, ಪ್ರಯೋಗ ನಡೀತಾ ಇರುತ್ತೆ. ಹಾಗಾಗಿ ನಿಮ್ಮೆಲ್ಲರೂ ಇಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಹೇಳಬೇಕು. ಇವತ್ತು ನಾಳೆ ನಾವು ಮಾಡಿದ್ರೆ ನೀವು ಕರೆದ್ರು ನಾವು ಇಲ್ಲಿ ಬಂದು ಪ್ರತಿಷ್ಠೆ ಮಾಡೋಕ್ಕಾಗಲ್ಲ. ಇವತ್ತು ನಾಳೆ ಮಾತ್ರ ಈ ದೇವಿಗೆ ಪ್ರತಿಷ್ಠಾ ಆದ್ಮೇಲೆ ಇನ್ನು ನೀವು ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಪೂರ್ವಜ ಇನ್ನು ನೀವು ಇನ್ನೊಂದ್ಸತಿ ತನಕ ಈ ದೇವಸ್ಥಾನ ಹೀಗೆ ಮತ್ತೆ ನಾವು ಬಂದು ಪ್ರತಿಷ್ಠಾಪನೆ ಮಾಡಲಿಕ್ಕಾಗಲ್ಲ. ನಿತ್ಯ ಆರಾಧನೆಯನ್ನು ಮಾಡಿಕೊಂಡು ಹೋಗ್ಬೇಕಷ್ಟೇ. ನಿತ್ಯ ಆರಾಧನೆ, ನಿತ್ಯ ಪೂಜೆ, ದೇವರಿಗೆ ಅಭಿಷೇಕ ಈ ರೀತಿಯಾಗಿರ್ತಕ್ಕಂಥ. ಹಾಗಾಗಿ ನಾಳೆ ಜೀವ ಕಳೆಯನ್ನು ದೇವರಿಗೆ ಜೀವ ಕಳೆಯನ್ನು ಕೊಟ್ಟು ಪ್ರಾಣ ಪ್ರತಿಷ್ಠೆ ಅಂದ್ರೆ ದೇವಿಗೆ ಪ್ರಾಣವನ್ನು ಪೂರ್ಣವಾಗಿ ತುಂಬಿ ನಾವು ನಿಮ್ಮೆಲ್ಲರೂ ಇಲ್ಲೇನು ದೇವಸ್ಥಾನಕ್ಕೆ ನೀವೆಲ್ಲ ಬರ್ತಿರಲ್ಲ, ನಿಮ್ಮೆಲ್ಲರೂ ಕೂಡ ನೀವು ಬಯಸಿದಂತಹ ಒಂದು ಶಕ್ತಿ ಅಂದ್ರೆ ಆಶೀರ್ವಾದ ನೀವೇನು ಅಂದ್ಕೊಳ್ತೀರ ಅದೆಲ್ಲವೂ ಕೂಡ ಸಿದ್ಧಿಯಾಗಿ ದೇವಿಗೆ ಸಿದ್ಧಿ ಮಾಡಲು ಬಂದಂತಹ ಭಕ್ತರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೂಡ ಪೂರೈಸಲು ಅಂತ ಹೇಳಿ ನಾವು ಪ್ರಾಣ ಪ್ರತಿಷ್ಠಾ ಹೋಮವನ್ನು ಮಾಡಿ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ವಿಶೇಷವಾಗಿ ವಾಸ್ತು ರಕ್ಷೋತ್ಸವ ಹೋಮ ಆಗುತ್ತೆ, ಆಚಾರ ವೃತ್ತಿಕರಣ ಆಗುತ್ತೆ. ಎಲ್ಲರೂ ಕೂಡ ಸಾವಧಾನವಾಗಿ ಒಂದು ಗಂಟೆಗಳ ಕಾಲ ಅಂದ್ರೆ ಇವಾಗ ಶುರು ಮಾಡ್ತೀವಿ, ಇಲ್ಲಿಂದ 1 ಗಂಟೆಗಳ ಕಾಲ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಇರುತ್ತೆ. ಅದಾದ್ಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲರೂ ಕೂಡ ಮನೆಗೆ ಮತ್ತೆ ಬೆಳಿಗ್ಗೆ 7 ಗಂಟೆಗೆ ಎಲ್ಲಾ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಶುದ್ಧವಾಗಿ ಭಗವಂತನಿಗೆ ನೀವು ಮನೆಯಿಂದ ಏನು ನಾವು ಮಹಾಪೂರ್ಣಾವಧಿ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಏನಿದೆ ಬೆಳಿಗ್ಗೆ ನಿಮ್ಮ ಅಗತ್ಯ ಕಣ ಆಗ್ಬೋದು ಅಥವಾ ಕೊಬ್ಬರಿ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ರೀತಿಯಾದ ಪದಾರ್ಥಗಳನ್ನು ತಗೊಂಡು ಈಗ 10 ಗಂಟೆಗೆ ಅಮ್ಮನವರನ್ನ ಆ ವಿಗ್ರಹದಲ್ಲಿ ಪೀಠದಲ್ಲಿ ಕೂರಿಸ್ತೀವಿ. ಚಿನ್ನ ಬೆಳ್ಳಿ ನಿಮ್ಮ ಹತ್ರ ಏನು ಬೆಟ್ಟಿರ್ಬೋದು ಅಥವಾ ಏನು ಬೆಳ್ಳಿ ಯಾವ್ದಾದ್ರು ಆಗ್ಬೋದು, ಆ ಕಾಲುಗ ಬೇಡ ಒಂದು ಈ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಸಮರ್ಪಣೆ ಮಾಡಬೇಕು. ಅದನ್ನ ತೋರಿಸ್ತಾ ಇಲ್ಲ ಭಗವಂತನ ಅರ್ಪಣೆ ಮಾಡಬೇಕು ಹೇಳಿದ್ರೆ ಚಿನ್ನ ಬೆಳ್ಳಿಯನ್ನು ಎಲ್ಲರೂ ಕೂಡ ತಂದುಕೊಳ್ಬೋದು. ಅದು 10 ಗಂಟೆ ಮೇಲೆ 10 ಗಂಟೆ ನಂತರ
ಕೂತಿರ್ತಾರೆ, ಅಲ್ಲಿ ತನಕ ನೀವೇ ಹಾಕಿದಂತಹ ಚಿನ್ನ ಬೆಳ್ಳಿ ಮೇಲೆ ಅವರಿಗೆ ಖುಷಿ ಆಗಿಲ್ಲ. ಎಲ್ಲವೂ ಕೂಡ ಒಳ್ಳೆಯದಾಗಿ ನಿಮಗೆ ಮತ್ತೆ ಈ ಊರಿನಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜನರಿಗೂ ಮತ್ತೆ ಅಕ್ಕಪಕ್ಕದಲ್ಲಿ ವಾಸ ಮಾಡತಕ್ಕಂಥ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಈ ದೇವಿ ಸದಾ ಕಾಲ ಆರೈಸ್ತಾ ಇರಲಿ. ಇಲ್ಲಿ ಬಂದಂತಹ ಭಕ್ತರಿಗೆಲ್ಲರೂ ಕೂಡ ದೇವಿ ಅನುಗ್ರಹವನ್ನು ಮಾಡಲಿ, ಉನ್ನತವಾಗಿರ್ತಕ್ಕಂಥ ಧನಾಕರ್ಷಣೆಯನ್ನಾಗಿ ದೇವಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಪೂಜಾ ಕೇಂದ್ರವನ್ನು ಪ್ರಾರಂಭ ಮಾಡ್ತಿದ್ದೀವಿ. ಯಾರು ಕೂಡ ಗಲಾಟೆ ಮಾಡಬೇಡಿ. ಏನು ಅಂತಂದ್ರೆ ಹೇಳೋದ್ಕಿಂತ ಕೇಳಿಸ್ಕೊಳ್ಳೋದ್ರಲ್ಲಿ ತುಂಬಾ ಪುಣ್ಯ ಅಂತ. ನಾವೇನ್ ಮಂತ್ರ ಹೇಳ್ತೀವಿ ನಮಗೆ ಬರೀ 30ರಷ್ಟು ಫಲ ಅಷ್ಟೇ ನಮಗೆ ಫಲ ಸಿಗೋದು. ನೀವೇನ್ ಮಂತ್ರಗಳನ್ನ ಕೇಳ್ತೀರಾ ನಿಮಗೆ 100ರಷ್ಟು ಫಲ ಸಿಗುತ್ತೆ. ಹಾಗಾಗಿ ಹೇಳೋದ್ರಿಂದ ಕೇಳಿಸೋದ್ರಲ್ಲಿರ್ತಕ್ಕಂಥ ಒಂದು ಫಲ ತುಂಬಾ ಅತ್ಯಂತವಾಗಿರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಪೂಜಾ ಕೇಂದ್ರ ಎಲ್ಲರೂ ಕೂಡ ನೀವು ಭಾಗವಹಿಸಬೇಕು. ಎಲ್ಲರೂ ಕೂಡ ಯಾರು ಕೂಡ ಗಲಾಟೆಯನ್ನ ಮಾಡಬಾರ್ದು. ಯಥಾಭಕ್ತಿ ಅಂದ್ರೆ ಯಥಾವಂತ ಭವತಿ. ನೀವು ಯಾವ ರೀತಿಯಾಗಿ ಭಾವನೆಯನ್ನ ಮಾಡ್ಕೊಂಡು ಕೂತ್ಕೊಂಡು ಭಗವಂತನ ಒಂದು ಧ್ಯಾನ ಪೂಜೆ ಪುರಸ್ಕಾರಗಳಿಗೆ ಪಾಲ್ಗೊಂಡಿದ್ದೀರಾ ಅದೇ ರೀತಿಯಾಗಿ ಭಾಗವಹಿಸಬೇಕು ಅಲ್ವಾ. ಈಗ ಏನಾಗುತ್ತೆ ಅಂದ್ರೆ ನಾವೇನೋ ಒಂದು ಯಾರ ಹತ್ರ ಒಂದು ಹಣನೋ ಅಥವಾ ಏನೋ ಕೇಳಕ್ ಹೋಗಿರ್ತೀವಿ. ಅವ್ರ ಹತ್ರ ನಾವು ಯಾವ ರೀತಿಯಾಗಿ ಮಾತಾಡ್ತೀವಿ, ಕರುಣೆಯಿಂದ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಇಷ್ಟು ನಮಗೆ ಹಣ ಬೇಕು, ಈ ತರ ನಾವು ತಗೋಬೇಕು ಅಂತ ಹೇಳಿ ಖುಷಿ ಖುಷಿಯಿಂದ ಕೇಳ್ತೇವೆ. ಹಾಗಿದ್ರೆ ಅವ್ರು ಕೊಡ್ತಾರೆ, ಹೌದಾನೆ ಕೊಡ್ತಾರ ಇಲ್ಲ. ಅದೇ ತರ ನೀವು ಆ ರೀತಿ ಮಾಡ್ತೀರ. ಇದು ದೇವಿ ಆರಾಧನೆ ಆಗ್ತಾ ಇದೆ, ದೇವಿ ಎಲ್ಲ ಪ್ರಸಾದವನ್ನು ತರಿಸ್ಬೇಕು ಅಂತ ಬಂದಿದ್ದು ಕೂತಿದ್ದಾಳೆ. ನೀವೇನ್ ಮಾಡ್ತಿದ್ದೀರಾ, ಬೇಕಾಗಿ ಇದೆಲ್ಲ ಮಾತಾಡ್ಕೊಂಡು ಕೂತಿದ್ರೆ ಫಲ ಸಿಗುತ್ತಾ ಅದಕ್ಕೆ ನೀವೇನ್ ಮಾಡ್ಬೇಕು, ಶ್ರದ್ಧಾ ಭಕ್ತಿಯಿಂದ ಧ್ಯಾನ ಮಾಡಿಕೊಂಡು ಮಂತ್ರಗಳನ್ನ ಕೇಳಿಸ್ಕೋಬೇಕು. ನಾವೇನು ಮಾಡಿದ್ರೆ ಅದನ್ನು ನೋಡಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಮನಸ್ಪೂರ್ವಕವಾಗಿ ಪೂಜೆಯನ್ನು ಮಾಡಿದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಇದು ಪೂಜೆ ಅಲ್ಲ, ನೀವು ನೋಡಿ ನಿಮ್ಮ ಮನಸ್ಸಿನಿಂದ ಮಾಡತಕ್ಕಂಥ ಅಂದ್ರೆ ಭಕ್ತಿಯಿಂದ ನೀವೇನು ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಅದು ಕೂಡ ನಿಜವಾಗಿರ್ತಕ್ಕಂಥ ಒಂದು ಪೂಜೆ ಆಯ್ತಾ. ಹಾಗಾಗಿ ಆ ಫಲಗಳೆಲ್ಲವೂ ಕೂಡ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಒಂದು ಪೂಜಾ ಕಾರ್ಯಕ್ರಮ ಪ್ರಾರ್ಥನೆ ಮಾಡ್ತಾ ಇದ್ವಿ, ಪ್ರಾರಂಭ ಮಾಡ್ತಾ ಇದ್ವಿ. ಓಂ ಸ್ವಸ್ತಿ ಪ್ರಜಾಭ್ಯಾಂ ಪರಿವಾರೇಂದ್ರಾಂ ನ್ಯಾಯೇನ ಮಾರ್ಗೇಣ ಮಹೀಯೇಷ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಆಚಾರ್ಯಂ ಕರಿಷ್ಯೆ. पूजा कर्मकर्तृं योग्यता बलसिद्धिरस्तु मनसिद्धिरस्तु अस्मिन् द्विजनसङ्कल्पिता कट्टलकर्मदेव्याः प्रतिष्ठापनाङ्ग आचार्य ऋत्वीकरणं करिष्ये. भगवतानुज्ञेय भगवती कैश्वर्यं ಒಬ್ಬೊಬ್ಬರೇ ಎಲ್ಲರೂ ಯಾಕೆ ನೀವು ಪೂಜೆಯಲ್ಲಿ ಮೊದಲು ಕಂಕಣೆಯನ್ನು ಕಟ್ಕೋಬೇಕು ಅಂತಂದ್ರೆ ಆಯಾ ವಾಚನಸವಾಗಿ ಸ್ಥಿರವಾಗಿ ಪ್ರಜ್ಞೆ ಈ ಸನ್ನಿಧಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಮೊದಲು ದೇಹ ಮುಖ್ಯ, ಮನಸ್ಸು ಮುಖ್ಯ. ಹಾಗಾಗಿ ಆ ಮನಸ್ಸು ಸ್ಥಿರವಾಗಿ ಇಲ್ಲಿ ಮಾಡುವಂಥ ಎಲ್ಲಾ ಪೂಜೆಗಳಿಗೂ ನಮಗೆ ರಕ್ಷಣೆ ಮಾಡಿಕೊಡ್ಲಿ, ಆ ಪ್ರಜ್ಞೆಯನ್ನು ಕೊಡ್ಲಿ ಅಂತ ರಕ್ಷಾಬಂಧನವಾಗಿ ಇಟ್ಕೊಂಡು ಅಲ್ಲಿ ಆ ರಕ್ಷಾಬಂಧನದಲ್ಲಿ ವಾಸನೆ ಸರ್ವನಾದವರು ಬಂಧನಿಗೆ ರಕ್ಷಣೆಯನ್ನು ಕೊಡ್ತಾರೆ. ಯಾವುದೇ ಒಂದು ಅಡಚಣೆಗಳನ್ನಾಗಲಿ ಯಾವುದೇ ಶೋಚನೆಗಳನ್ನಾಗಲಿ ಕೂಡಲೇ ಅವರು ಸದಾ ನಿಮ್ಮ ರಕ್ಷಣೆಯನ್ನು ಮಾಡ್ತಾರೆ. ಮುಂದೆ ಕೂಡ ಹುಡುಗರು ಈ ರಕ್ಷಾಬಂಧನ ಬಿಟ್ಕೊಂಡು ಸಾವಧಾನರಾಗಿ ಪೂಜೆಯನ್ನ ಮಾಡೋದಕ್ಕೆ ಅವ್ರು ಶಿವಪ್ಪ ಅವ್ರ ಮನೆಯವರು ಅವರು ಬರ್ಲಿ
ಉಮೇಶ್ ಅವ್ರ ಮನೆಯವ್ರು ಬರಲಿ. ಯೋಗೇಶ್ ಅವ್ರ ಮನೆಯವ್ರು ಬರಲಿ. ಕಾರಯ್ಯಣ್ಣ ಅವ್ರ ಮನೆಯವ್ರು ಬರಲಿ. ಮಾದೇವಣ್ಣ ಅವ್ರ ಮನೆಯವ್ರು ಬರಲಿ. ಮದ್ದವರಣ್ಣ ಅವ್ರ ಮನೆಯವ್ರು ಬರಲಿ. ಒಬ್ಬೊಬ್ರೆ ಇಬ್ಬಿಬ್ರು ಬಂದು ದಾರ ಕಟ್ಟಿಸ್ಕೊಂಡು ಹೋಗ್ಬೇಕು. ಬನ್ನಿ, ಪ್ರಾರಂಭ ಮಾಡಬೇಕು. ಎಲ್ಲ ಗಂಡ ಹೆಂಡತಿ ಫಸ್ಟ್ ಕಾಂತ ಯೋಗ ಬನ್ನಿ ಒಳಗಡೆ. ಸಾದೇವ್ ಯಾರಿದ್ರೋ ಬನ್ನಿ, ಬಿದ್ರು ಗಂಡ ಹೆಂಡತಿ ಬರ್ಬೇಕು. ಸಾದೇವ್ ಕಾರಯ್ಯ ಅವ್ರ ಮನೆಯವರು. ಒಬ್ಬ ಇಬ್ಬಿಬ್ರು ಬನ್ನಿ, ಕರ್ದಾಗ ಬನ್ನಿ ರೆಡಿಯಾಗಿರ್ರಿ. ಇಲ್ಲಿ ನಿಂತ್ಕೊಳ್ಳಿ, ಬನ್ನಿ. ಓಂ अस्मिन् पट्टलोन्मदेव्याः द्विदिन संकल्पित प्रतिष्ठापनांग आचार्यार्थीकरणं करिष्ये. ಇವಾಗ ಇರುವಷ್ಟು ಕೊಡಿ, ತಗೊಂಡ್ ಬರೋಗಿ. ಶಿವಪ್ಪ ಅದನ್ನ ಕೊಟ್ಬಿಟ್ಟು ओम रोचर्दाय मनुष्येन्द्रस्तायामस्यां सुमनितो भगवद्गीता भगवती वेदव्यमा श्री पट्टलोन्मदेव्याः प्रतिष्ठापनांग वेदपारायणस्य आचार्यत्वं रुणीमहे पट्टलोन्मदेव्याः प्रतिष्ठापनांग वेदपारायणस्य आचार्यत्वं रुणीमहे प्रधानर्चकत्वं तां रुणीमहे. आगमिकानां रुणीमहे ओम पट्टलोन्मदेव्याः प्रतिष्ठापनांग सहायक अर्चकानां त्वां रुणीमहे. ಕ್ಯಾಮರಾದಲ್ಲಿ ಹೋಗ್ಬೇಡಿ, ಬನ್ನಿ. देव्याः प्रतिष्ठापनांग सहायक अर्चकात्वां रामाय रामभद्राय राम ಅಪ್ಪ ಅಲ್ಲೇ ಆಚೆ ಇದ್ದಾರೆ. ನೀವು ದಾರ ಕಟ್ಟಿಸ್ಬೇಕು, ಹೋಗ್ಬೇಡಿ, ಇಟ್ಕೊಳ್ಳಿ. देव्याः प्रतिष्ठापनांग प्रधानार्चकत्वं त्वां रुणीमहे. ಗೊತ್ತಾರ ಇನ್ನ ಪರವಾಗಿಲ್ಲ, ಬರ ಈ ಕಡೆ ಬಾ. सहायक अर्चकत्वं रुणीमहे. ಹಿಂದಕ್ಕೆ ಹೋಗುವ, ಇಲ್ಲಿ ರೆಕಾರ್ಡ್ ಆಗುತ್ತೆ. ಆ ಕಡೆಗೆ ಹೋಗ, ಆ ಕಡೆ. ಮಧು ಮಾಲಿಗಾ ಮಾಲಿಗಾ सहायक अर्चकत्वं त्वां रुणीमहे रुणीमहे रुणीमहे. ಮೋನಿಕಾ ಸೌಮ್ಯ ಉಮೇಶ್ ಇಲ್ಲ, ಎಲ್ಲೋದು ಸೌಮ್ಯ ಉಮೇಶ್. आगमिकानां ಜಯರಮಣ रुणीमहे रुणीमहे. ಅಲ್ಲ ಕಡೆ ಬಲ್ಗಡೆ ಬನ್ನಿ.
ಇಲ್ಲಿ ಓಡಾಡ್ಬೇಡ್ರಿ ಏನಪ್ಪ. ಜಯರಮಣ ಒಳಗಡೆ ಬನ್ನಿ, ನೀವು ಜಾಗ ಬಿಡಿ, ಅವ್ರು ಜಯರಮಣ ಬರೋಕ್ಕೆ ಜಾಗ ಮಾಡಿಕೊಡಿ. ನೀವು ಸೇರಿ ನಿಂತ್ಕೊಳ್ಳಿ, ಜಯರಮಣ ಕರೀರಿ ಒಳಗಡೆ. ನಿದ್ದೆ ಮಾಡ್ತಾ ಇದೆಯಾ? ಏನು ಜಯರಮಣ ಕರೀರಿ ಅಂದ್ರೆ ಜಯರಮಣ ಅವ್ರು ಇಸ್ಕೊಳ್ಳಿ. ದೇವಾಲಯ ಸಹಾಯ ದೇವತಾ आचार्यः विराजने प्राणायाम संकल्प्य ಆಯ್ತಾ? ನೀವೇ ತೊಗೊಳ್ಳಿ, ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಕೂತ್ಕೊಳ್ಳಿ ಅಪ್ಪಾಜಿ, ಇನ್ನು ಅವರೆಲ್ಲ ಬರಬೇಕು. ನಿಮ್ಮ ಮನೆಯವರು? ಹಾಂ, ನೀವು ಬನ್ನಿ. ಹಾಂ, ಕಾರ್ಯಾಯಣ ಕರೀರಿ. ಹೆಂಗೆ आचरिताः श्रीपट्टलदम्पतेभ्यः स्थिरबिम्बप्रतिष्ठापनाङ्गः द्विजनसङ्कल्पिता दैविकमहोत्सवाङ्गः ॐ विमानगोपुरप्रतिष्ठापनाङ्गः अस्मिन् ग्रामस्याः सकलभक्तमहाजनानां ಹ್ಞೂ, ಇಲ್ಲಿ ಮಡಗಬೇಡಿ, ಎತ್ಕೊಬೇಡಿ. ದೇವಾಲಯ ಸಕಲವಿಧ ಓಂ ಜೋಷ್ಯಮಾನಃ ಪರಂಗತ್ವೇನ ತಸ್ಮಿನ್ನ ಸಕಲ ಪ್ರತಿಷ್ಠಾಪನಾ ಈ ಕಡೆ ಬಾ, ಈ ಕಡೆ ಕೂತ್ಕೊಂಡು ನೀನು ಮಗ. ಆ ಕಡೆ ಕೂತ್ಕೊಳ್ರಿ. ಕರೆಯೋಣ. ನೆಕ್ಸ್ಟ್ ಯಾರು ಇನ್ಯಾರ್ಯಾರು ಇದ್ದಾರೆ ದಂಪತಿಗಳು? ಬನ್ನಿ. ಅವ್ನು ಮಧು. ಇಲ್ಲಿ ಅಲ್ಲಿಗೆ ಮಡಿಕೊಬಿಡೋಣ, ಅಲ್ಲಿಗೆ ಮಡಿಕೊಬಿಡೋಣ. ಆಗೋಯ್ತು, ಬಿಸಿ ಬಂದ್ಬಿಟ್ಟಿದೆ, ಚಾರ್ಜ್ ಇಲ್ಲ. ಮೂಲಮಂತ್ರೇಣ ತಕ್ಷಕರಂ ಸೃಜ್ಯ ಧರ್ಮನಾಸ್ತೀರ್ಯ ದೇಶವಾದ್ಯವಾದ್ರಂ ತಿರಸ್ತಾರಿಂ ಪ್ರೋಕ್ಷಣಿಂ ಪ್ರವಿದಃ ಕುಶಾನ್ ಪ್ರಣೀತಾಂ ದಂಡುಲಾದೋಯಂ ಬರೀರೀಂ ಶುಕ್ರೋದದಾ ಧರ್ಮೀರ್ಮಗ್ನೇ ವಿಹರಣಂ ವಿಜನಾನೇ ಜಮೇಕ್ಷಣಂ ಶುಷ್ಕಂಚಕಾಕಾಂತಗಂಧಾಂಜಾಲಿನಾಮಸಾಧಾರಂ
ಲೌಕಿಕಾಗ್ನಿಂ ಪ್ರತಿಷ್ಠಾಪಯಾಮಿ. ಅವ್ರು ಬನ್ನಿ. ಇರಿ ಇರಿ ಹಂಗೆ ಬರ್ರಿ, ಅಲ್ಲಿ ಕರ್ಪೂರ ಹಾಕ್ಬಿಟ್ಟು ಹೋಗ್ರಿ. ಬನ್ರಿ ಮಗ, ನೀವು ಬನ್ರಿ ಮುಂದಕ್ಕೆ. ಎದೊಳ್ಳಿ ಚಿಕ್ಕಮ್ಮ, ಎದೊಳ್ರಿ. ಒಂದು 3-4 ಜನ. ಹಾಂ ಮಡಗ್ರಿ, ಅಲ್ಲೇ ನಿಂತ್ಕೊಳ್ಳಿ. ಅಲ್ಲಿ ಅವ್ರು ಕೊಡ್ತಾರೆ, ಅದನ್ನ ಇದು ಮಾಡಿಬಿಟ್ಟು. ಹೆಂಗಸರು ಮಾತ್ರ. ಲೌಕಿಕಾಗ್ನಿಂ ಹಾಂ 5 ಜನ ಬನ್ನಿ, 5 ಜನ. ಹಾಂ ಮಾಡಿ ಓಂ ಯಜ್ಞೇನ ಯಜ್ಞಮಯಂ ಹಿಡ್ಕೊಳ್ಳಿ ಎಲ್ಲ. ಅನ್ನಧರ್ಮಾಣಿ ಪ್ರಥಮಾಧ್ಯಾಪನ್ನಾತ್ಯಾನಾಥಂ ಮಹಿಮಾನಸ್ಸಂತೆ ಯತ್ರಪೂರ್ವೆ ಸಾಧ್ಯ ಸಂವಿದೇವ. ಓಂ ಇಲ್ಲಿ ಮುಟ್ಟಿಸ್ಬಿಟ್ಟು ಮಧ್ಯ ಕಾಡಿ. ಯಜ್ಞಂ ಪ್ರತಿಷ್ಠಾಪಯಾಮಿ. ಓಂ ಅಕ್ಷತೋದಕಂ ನಿಧೇಯ. ಇವಾಗ ಇನ್ಯಾರು ಕಂಕಣ ಹಾಕ್ಕೊಳ್ಳಿಲ್ಲ, ಹಾಕೋಬಿಡಿ. ನೀವು ಕೂತ್ಕೊಳ್ರಿ, ನೀವು ಈ ಕಡೆ. ಹಾಂ ಕೂತ್ಕೊಳ್ರಿ. ಬೇಗ ಇನ್ನು ಅಲ್ಲಿ ಹೋಮ ಸ್ಟಾರ್ಟ್ ಆಯಿತು. ಮಾಲಿಂಗಣ್ಣ ಬರ್ರಿ. ನೆಕ್ಸ್ಟು ತಂದಿದೆ. ಪಂಚಗವ್ಯ ಅಲ್ಲಿ ಭಾಗದಲ್ಲಿ ಇರುವ ಭಾಗ ಕೂತ್ಕೊಳ್ಳಿ. ನೀವು ಹೊರಗಡೆ ಬಂದು ಕೂತ್ಕೊಂಡ್ರಿ, ಆಗ ನಮಗೆ ಒಳಗಡೆ ಜಾಗ ಮಾಡ್ಕೊಂಡು ಕೂತ್ಕೊಳ್ಳಿ. ಹಾಂ ಬಸ್ಕೊಂಡು ಕೂತ್ಕೊಂಡಿಲ್ಲ, ಮಧ್ಯಾಹ್ನ ಕೂತ್ಕೊಳ್ಳಿ. ನಾವು ಹೊರಗಡೆ ಬಂದು ಕೂತ್ಕೊಳ್ಳಿ. ಹಾಂ ಹೋಮ ಆಗುತ್ತೆ ಎಲ್ಲ ಹೊರಗಡೆ. ಅಪ್ಪ ಆಚೆ ನಾನು ಆಚೆನೇ ಎತ್ಕೊಂಡ್ಬರ್ತೀನಿ ಪ್ಲೇಟು. ಕುತ್ಕೊಳ್ರಿ, ಎಲ್ಲ ಕೆಳಗೆ ಕುತ್ಕೊಳ್ಬೇಕಂತ. ಶಾಸ್ತ್ರ ಇದೆ ನೋಡಿ. शृंगारयोस्य भाराद्वेषेष्वास्तास्योस्य त्रिदाबद्धार्षवोर्वेदी महादेवो मत्यागमावेशाः सवितायमानसदर्शवादकृष्णमुखादृष्टदक्षिणोमुखाः ओम ब्राह्मणको भव धिनिको भव सुखको भव सुखदृष्टितो भव ओम ईश्वराय विद्महे राधीराय धीमहि तन्नो गच्छागच्छेति कुण्डबद्धे प्रतिष्ठाप्याग्नये महात्वाजिने महात्वाजिने महाविराजे महात्याप्सुमे महासर्पणे महावैश्वासनाय महाजरासुरे सुरान्तकमन्त्रेण इन्धनान् निक्षिप्य वायुमन्त्रेण कुण्डस्थाग्निं विजयेद शिवद्भिः वरजोमो यथा त्रिभिः पञ्चविर्वाः भवनविदग्धैः जागृतगर्गैः अपोपन्नाः परिस्थित्या वृषभदेवताभ्यां ಮನೆಗಳ ನಿಮ್ದು ಆಯ್ತಾ? ಬಂದ್ಬಿಡಿ, ಸ್ವಲ್ಪ ಅವ್ರು ಬರ್ಲಿ. ಬರ್ರಿ ಆಚೆ ಕೊಟ್ಬಿಟ್ರ? ಹಾಂ ಕಟ್ಕೊಡ್ರಿ. ಹಾಂ ಅಲ್ಲೇ ಕಟ್ಕೊತಾರೆ. ತೆಂಗಿನಕಾಯಿ ಬ್ರಹ್ಮಣೇ ओम ब्रह्मणे नमः आवाहयामि आसनं समर्पयामि ओम माध्यमाद्यं विदेह्य ओम प्रोक्षणे नीलवादेवाभ्यो नमः आवाहयामि आसनं समर्पयामि
ಓಪನ್ ಮಾಡಿ आज्यमात्रं माध्यम विलेभ्य वेदर्भाग्राज्यस्य प्रत्यज्य प्रक्षाल्य दैवन्तेनाभ्यरुतः अंगारानिरोक्ष्य तेषु आज्यमात्रमासाद्य दीप्तेन वशशान्तिः प्रत्यङ्गीकरणं युवाम् ओम भूर्वास्य भक्तिवहया अनुष्ठानकाभ्यां जगत्पूर्या कुजगतिसृज्या विसर्गस्पृश्यात् परममुद्रया आचरमूर्तिगत्या दक्षिण हस्ते प्रचलतां प्रवेश्य मूलं मूले मध्य नमः क्रमग्रे नमः प्रतिदग्गा मूले नमः मध्य नमः क्रमग्रे नमः संदज्या वामे नमः जन संसिच्या चरणछाभिलायां ओम द्रव्याणि माध्यम संसिञ्च चरणछाभिलायां ओम दक्षिणे ओम अग्नये स्वाहा उत्तरे संसोमाय स्वाहा मध्ये ओम भूः स्वाहा ओम भुवः स्वाहा ओम सुवः स्वाहा ओम भूर्भुवः स्वाहा योगायुक्ताय महाविष्णवे स्वाहा विष्णवे परमात्मने नमः हरिहे नमः नर्मदे नमः सरस्वती नमः देव सवितः प्रासाविः अभौमस्पर्शार पंचदशेन युद्धनादाय ओम अस्मिन्नाचरिता पण्डितमरेभ्यः नूतना स्थिरबिम्ब प्रतिष्ठापनाङ्ग ओम ब्रह्मनिर्बन्धारास्य इत्मवलङ्कृत्या किमलङ्कृत्या ब्रह्माणवलङ्कृत्या स्वयं वलङ्कृतः इत्मवलङ्कृत्या किमलङ्कृत्या ब्रह्माणवलङ्कृत्या स्वयं वलङ्कृतः इत्मवलङ्कृत्या किमलङ्कृत्या ब्रह्माणवलङ्कृत्या स्वयं वलङ्कृतः प्रागग्नमध्वानसा प्रजापतिं ध्यायन् ओम ब्रह्मरत्नानन्दं प्रस्ताभ्यश्रीमोसुरदेवेन सबुद्ध्या भुवनस्य चासुर्योनस्य ब्रह्म प्रक्षेपणं